ಇತ್ತೀಚೆಗಂತೂ ಸಿಲಿಕಾನ್ ಸಿಟಿ ಸೇರಿದಂತೆ ಎಲ್ಲೆಡೆ ವಿದ್ಯುತ್ ಅಭಾವತೆ ಗೋಳು. ವಿದ್ಯುತ್ ಹಾಗೂ ಅನಿಲ ಉತ್ಪಾದನೆ, ಅದರ ಸರಬರಾಜು ಈಗ ದೊಡ್ಡ ಸಮಸ್ಯೆ. ಇದರ ಅಭಾವ ಕಾಡತೊಡಗಿದಂತೆಯೇ ಬಿಲ್ಗಳು ಗ್ರಾಹಕರ ತಲೆ ತಿರುಗಿಸ್ತಾ ಇದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಬೆಂಗಳೂರಿನ ಸಂಸ್ಥೆಯೊಂದು ಹೊಸ ಪವರ್ ಪ್ಲಾಂಟ್ ಸಿದ್ದಪಡಿಸಿದೆ. ಇದರ ಬಗ್ಗೆ ತಿಳಿಸಿಕೊಡುವ ವಿಶೇಷ ಕಾರ್ಯಕ್ರಮವೇ ಸಿಂಪಲ್ ಕರೆಂಟ್. ನಾನು ಮಂಜುಳಾ ಮಾಸ್ತಿಕಟ್ಟೆ. ಹೊಸ ಪವರ್ ಪ್ಲಾಂಟ್ ಹೇಗಿದೆ, ಅದರಿಂದ ವಿದ್ಯುತ್ ಅನ್ನು ಹೇಗೆ ಉತ್ಪಾದನೆ ಮಾಡಬಹುದು, ವಿದ್ಯುತ್ ಉತ್ಪಾದನೆಗೆ ಏನೆಲ್ಲ ಬೇಕು, ಈ ಎಲ್ಲ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ವಿದ್ಯುತ್ ಅಭಾವ ಎಷ್ಟಿದೆ ಅಂದ್ರೆ ಕರೆಂಟ್ ಇರೋದಕ್ಕಿಂತ ಇಲ್ಲದಿರೋದೇ ಹೆಚ್ಚು. ಇದರಿಂದ ಜನರು ಬೇಸತ್ತು ಹೋಗಿದ್ದಾರೆ. ಅದಕ್ಕಾಗಿ ಬೆಂಗಳೂರಿನ ಸ್ಕೇಲಿನ್ ಎನರ್ಜಿ ಇಂಟರ್ನ್ಯಾಷನಲ್ ಸಂಸ್ಥೆಯವರು ಸೆರಿಗ್ಯಾಸ್ ಎಂಬ ಹೊಸ ಪವರ್ ಪ್ಲಾಂಟ್ ತಯಾರಿಸಿದ್ದಾರೆ. ಕಿಚನ್ ವೇಸ್ಟ್, ಕೆರೆ ಸೊಪ್ಪು, ತ್ಯಾಜ್ಯಗಳು ಯಾವುದನ್ನ ಬೇಕಾದರೂ ಹಾಕಿ ವಿದ್ಯುತ್ ಉತ್ಪಾದಿಸಬಹುದು. 1 ಟನ್ ಕೆರೆ ಸೊಪ್ಪು ಹಾಕಿದ್ರೆ 300 ಕೆಜಿಯಷ್ಟು ಅನಿಲ ತಯಾರಿಸಬಹುದು. 100 ಕೆವಿ ವಿದ್ಯುತ್ ಕೂಡ ಉತ್ಪಾದಿಸಬಹುದು. ಒಂದೊಂದು ವೇಸ್ಟ್ ಮೆಟೀರಿಯಲ್ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ಯಾವ ತರ ವೇಸ್ಟ್ ಮೆಟೀರಿಯಲ್ ಬರುತ್ತೋ, ಮತ್ತೆ ವೀಡ್ಸ್ ಮತ್ತೆ ಅಗ್ರಿಕಲ್ಚರಲ್ ವೇಸ್ಟ್, ಇಂಥ ಮೆಟೀರಿಯಲ್ಸ್ ನ ನಾವು ಒಂದು ಸ್ಪೆಷಲ್ ಪ್ರಾಸೆಸ್ MIBR ರಿಯಾಕ್ಟರ್ ಪ್ರಾಸೆಸ್ ಅಂತ ಹೇಳಿ ಇದೆ. ಆ ಪ್ರಾಸೆಸ್ ಯೂಸ್ ಮಾಡಿಕೊಂಡು ಇದನ್ನ ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ವೆರೈಟೀಸ್ ಆಫ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ದೇರ್. ಒಂದು ನಾವು ಸಾಲಿಡ್ ವೇಸ್ಟ್ ಅಂತ ಹೇಳಿದಾಗ ನಮ್ಮ ಹತ್ರ ಆರ್ಗ್ಯಾನಿಕ್ ವೇಸ್ಟ್ ಇದೆ, ಇನ್ಆರ್ಗ್ಯಾನಿಕ್ ವೇಸ್ಟ್ ಇದೆ. ಸೊ ಬೇರೆ ಬೇರೆ ಟೈಪ್ ಮೆಥಡ್ಸ್ ಯೂಸ್ ಮಾಡ್ತಾರೆ. ನಾವಿಲ್ಲಿ ಯೂಸ್ ಮಾಡೋದು ಒಂದು ಸ್ಪೆಷಲೈಸ್ಡ್ ಮೆಥಡ್ ನಾವು ಡೆವಲಪ್ ಮಾಡಿರೋದಿಲ್ಲಿ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಹತ್ರ ನಾವು ಒಂದು ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ನಾವು ಐಸೋಲೇಟ್ ಮಾಡಿ ಕಲ್ಚರ್ ಮಾಡಿ ಇಟ್ಟಿದ್ದೀವಿ. ಇದನ್ನ ನಾವು ಯೂಸ್ ಮಾಡಿಕೊಂಡು ಈ MIBR ರಿಯಾಕ್ಟರ್ ಮೂಲಕ ನಾವು ಮೆಟೀರಿಯಲ್, ವೇಸ್ಟ್ ಮೆಟೀರಿಯಲ್ ಏನಿದೆಯೋ ಅದು ಹಾಕ್ಬಿಟ್ಟು ಅದರಿಂದ ನಾವು ಗ್ಯಾಸಿಫಿಕೇಶನ್. ಕೆರೆ ಸೊಪ್ಪನ್ನ ನೀರಿನೊಂದಿಗೆ ಬೆರೆಸಿ ಹೀಗೆ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಬಯೋರಿಯಾಕ್ಟರ್ಗೆ ಪಂಪ್ ಮಾಡಲಾಗುತ್ತೆ. ಇಲ್ಲಿ ಹಲವಾರು ಹಂತಗಳಲ್ಲಿ ಪಚನ ಕ್ರಿಯೆ ನಡೆದು ಅನಿಲ ಉತ್ಪತ್ತಿಯಾಗುತ್ತೆ. ಇದರಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಅನ್ನ ಮತ್ತೆ ರೀಬ್ರೀದರ್ ಪ್ರಕ್ರಿಯೆಗೆ ಒಳಪಡಿಸಿ ಅನಿಲ ಹಾಗೂ ವಿದ್ಯುತ್ ತಯಾರಿಸಲಾಗುತ್ತೆ. ಇದು ಒಂಥರ ಬಾಯ್ ಇದ್ದಂಗೆ. ನಾವಿಲ್ಲೇನ್ ಮಾಡ್ತೀವಿ, ಈ ಸೆರಿ ಗ್ಯಾಸ್ ಫೀಡಿಂಗ್ ಸ್ಟೇಷನ್ ಅಲ್ಲಿ ಅಂದ್ರೆ ಕೆರೆಯಿಂದ ಸೊಪ್ಪು ತಂದು ಸೊಪ್ಪಿನ ಪೇಸ್ಟ್ ತರ ಗ್ರೈಂಡ್ ಮಾಡಿಬಿಟ್ಟು ನಾವು ಬಯೋರಿಯಾಕ್ಟರ್ಸ್ಗೆ ಪಂಪ್ ಮಾಡ್ತೀವಿ. ಸೊ ಅದನ್ನ ಪಂಪ್ ಮಾಡಿದ್ಮೇಲೆ ದೆನ್ ಫರ್ದರ್ ಪ್ರಾಸೆಸಿಂಗ್ ಹ್ಯಾಪನ್ಸ್. ಅಲ್ಲಿ ಬಯೋರಿಯಾಕ್ಟರ್ಸ್ ಇಂದ ಫರ್ದರ್ ಪ್ರಾಸೆಸಿಂಗ್ ಆಫ್ ದ ಫೀಡ್ ಸ್ಲರಿ ಹ್ಯಾಪನ್ಸ್. ಇದರಿಂದ ಹೊರಬರುವ ಬೈ ಪ್ರಾಡಕ್ಟ್ಗಳನ್ನ ಗೊಬ್ಬರ ಹಾಗೂ ಪೆಸ್ಟ್ ರೆಪೆಲೆಂಟ್ ಆಗಿ ಕೂಡ ಬಳಸಲಾಗುತ್ತೆ. ಹಾಗಾಗಿ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಉಂಟಾಗದೆ ಕಾರ್ಬನ್ ಫುಟ್ ಪ್ರಿಂಟ್ ಮಟ್ಟ ಕೂಡ ಕಡಿಮೆ ಮಾಡಬಹುದು. ಕಾಸು ಕೊಟ್ಟು ಕಸ ವಿಲೇವಾರಿ ಮಾಡೋ ಕಾಲ ಇದು. ಅಂಥದ್ರಲ್ಲಿ ಕಸದಿಂದನೇ ಕಾಸು ಮಾಡಬಹುದು, ಇಂಧನನು ಉಳಿತಾಯ ಮಾಡಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಜೊತೆಗೆ ಇದು ನೈಸರ್ಗಿಕ ಸಂಪನ್ಮೂಲದ ಉಳಿತಾಯಕ್ಕೂ ಸೈ ಹಾಗೂ ಪರಿಸರ ಸ್ನೇಹಿ ಉಪಯೋಗಕ್ಕೂ ಸೈ ಅನ್ನುವಂತಿರೋದು ಮತ್ತೊಂದು ವಿಶೇಷ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯೋಗೇಶ್ ಜೊತೆ ಯಶಸ್ವಿನಿ, ಸಮಯ ನ್ಯೂಸ್.
ಈ ಕುರಿತಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಕೇಲಿನ್ ಗ್ರೀನ್ ಎನರ್ಜಿ ಸಂಸ್ಥೆಯ ಇಬ್ಬರು ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸಂಸ್ಥೆಯ ಚೇರ್ಮನ್ ಆದಂತಹ ಡಾಕ್ಟರ್ ರಾಜಾ ವಿಜಯಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ವಿಜಯಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇನ್ನೊಬ್ಬರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಮುರಳಿ ಕಾಶಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮುರಳಿ ಕಾಶಿ ಅವರೇ, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಸೊ ವಿಜಯಕುಮಾರ್ ಅವರೇ, ನಾವೀಗ ಮೊದಲಿಗೆ ಚರ್ಚೆಯನ್ನ ಶುರು ಮಾಡಬೇಕು ಅಂತಂದ್ರೆ, ಈಗ ನೋಡ್ತಾನೆ ಇದೀವಿ ವಿದ್ಯುತ್ತಿನ ಅಭಾವ ಅಥವಾ ಗ್ಯಾಸಿನ ಅಭಾವ ತುಂಬಾನೇ ಕಾಡ್ತಾ ಇದೆ. ಅದನ್ನ ಹೋಗ್ಲಾಡಿಸಬೇಕು ಅಂತ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಹಾಕೋತಾ ಇದೆ. ಈಗ ನೀವು ಮಾಡ್ತಾ ಇದ್ದೀರಾ ಪವರ್ ಪ್ಲಾಂಟ್, ಇದರ ಅವಶ್ಯಕತೆ ಏನಿದೆ, ಇದರ ನೀಡ್ ಎಷ್ಟಿದೆ? ಈಗ ನೀಡ್ ಅಂತ ಹೇಳಕ್ ಬಂದ್ರೆ ಎರಡು ತರ ನೀಡ್ ಇದೆ. ಒಂದು ನಮ್ಮ ವೇಸ್ಟ್, ಈಗ ಜನರೇಟ್ ಆಗೋ ವೇಸ್ಟ್ ಮ್ಯಾನೇಜ್ ಮಾಡೋದು ಒಂದು ನೀಡ್. ಎರಡನೇದು ಪವರ್ ಶಾರ್ಟೇಜ್ ಅಥವಾ ಎನರ್ಜಿ ಶಾರ್ಟೇಜ್ ಇನ್ನೊಂದು ಅವಶ್ಯಕತೆ. ನಮಗೆ ಕರೆಂಟ್ ಶಾರ್ಟೇಜು ಇದೆ, ಗ್ಯಾಸ್ ಶಾರ್ಟೇಜು ಇದೆ. ಸೊ ಇದು ಎರಡನೇ ನೀಡ್ ಬರುತ್ತೆ. ಸೊ ಈ ಎರಡು ನೀಡು ಮನಸ್ಸಲ್ಲಿ ಇಟ್ಕೊಂಡು ನಾವು ಸುಮಾರು 8 ವರ್ಷಗಳ ಹಿಂದೆ ಶುರು ಮಾಡಿದ್ದು ಪ್ರಾಜೆಕ್ಟ್ ಈಗ ಕಂಡು ಬರ್ತಾ ಇದೆ, ಯಶಸ್ವಿಯಾಗಿದೆ. ಓಕೆ, ಇನ್ನ ಮುರಳಿ ಕಾಶಿ ಅವರೇ, ಈ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ? ಏನೇನೆಲ್ಲ ಮೆಟೀರಿಯಲ್ಸ್ ತಗೋಬರ್ಬೇಕು, ಮತ್ತೆ ಈ ಒಂದು ಅನಿಲ ಬರಬೇಕು, ಅಟ್ ಲಾಸ್ ಬರಬೇಕು ಅಂತಂದ್ರೆ ಪ್ರೋಸೆಸ್ಗಳು ಏನೇನೆಲ್ಲ ಇರುತ್ತೆ? ಫಸ್ಟ್ ಆಫ್ ಆಲ್ ಫೀಡ್ ಬೇಕು. ಈ ಫೀಡ್ ಯಾವುದೇ ತರ ಆರ್ಗ್ಯಾನಿಕ್ ವೇಸ್ಟ್ ಆಗ್ಬೋದು, ನಮ್ಮ ಗಾರ್ಬೇಜ್ ಆಗ್ಬೋದು, ಓಲ್ಡ್ ನ್ಯೂಸ್ ಪೇಪರ್ಸ್ ಆಗ್ಬೋದು, ಫುಡ್ ವೇಸ್ಟ್ ಆಗ್ಬೋದು, ಅಗ್ರಿಕಲ್ಚರಲ್ ವೇಸ್ಟ್ ಆಗ್ಬೋದು, ಗಾರ್ಡನ್ ವೇಸ್ಟ್ ಆಗ್ಬೋದು, ಇಲ್ಲ ಅಂದ್ರೆ ಇಂಡಸ್ಟ್ರೀಸ್ ಇಂದ ಸಪೋಸಿಟ್ಲಿ ನಮ್ಮ ಸಕ್ಕರೆ ಕಾರ್ಖಾನೆ ತಗೊಂಡ್ರೆ ಸ್ಪೆಂಟ್ ವಾಶ್ ಅಂತ ಬರುತ್ತೆ, ಪ್ರೆಸ್ ಮಡ್ ಅಂತ ಬರುತ್ತೆ. ಸೊ ಎಲ್ಲಾ ತರ ಆರ್ಗ್ಯಾನಿಕ್ ವೇಸ್ಟ್ ನ ಯೂಸ್ ಮಾಡಿಕೊಂಡು ನಾವು ಗ್ಯಾಸ್ ನ ಪ್ರೊಡ್ಯೂಸ್ ಮಾಡಬಹುದು. ಪ್ರಾಸೆಸ್ ಅಂದ್ರೆ ಇಟ್ ಇಸ್ ಅ ಸೀರೀಸ್ ಆಫ್ ಸ್ಟೆಪ್ಸ್. ಒಂದು ಫೀಡ್ ಪ್ರಿಪರೇಷನ್ ಪ್ರಾಸೆಸ್, ದಟ್ ಇಸ್ ದ ಫಸ್ಟ್ ಸ್ಟೆಪ್. ನಾವು ಫೀಡ್ ನ ಪ್ರಾಸೆಸ್ ಮಾಡೋದಕ್ಕೆ ಫಸ್ಟ್ ಫೈನ್ ಪೇಸ್ಟ್ ಆಗಿ ತಯಾರಿಸಿಕೊಂಡು ಅದನ್ನ ಬಯೋರಿಯಾಕ್ಟರ್ಸ್ಗೆ ಪಂಪ್ ಮಾಡ್ತೀವಿ. ಅಲ್ಲಿಂದ ಇಟ್ ಗೋಸ್ ಥ್ರೂ ಅ ಸೀರೀಸ್ ಆಫ್ ಪ್ರಾಸೆಸಸ್ ಕಾಲ್ಡ್ ಮಲ್ಟಿ ಸ್ಟೇಜ್ ಡೈಜೆಷನ್ ಪ್ರಾಸೆಸ್. ಎಷ್ಟು ಪ್ರೋಸೆಸ್ ಇರುತ್ತೆ, ಅಂದ್ರೆ ಎಷ್ಟು ಸ್ಟೆಪ್ಸ್ ಇರುತ್ತೆ? ಇದರಲ್ಲಿ ಮೇನ್ಲಿ 4 ಸ್ಟೆಪ್ಸ್ ಇರುತ್ತೆ. 4 ಸ್ಟೆಪ್ಸ್ ನಂತರ ನಾವು ಅಟ್ ಲಾಸ್ಟ್ ಅನಿಲವನ್ನ ಅಥವಾ ವಿದ್ಯುತ್ತನ್ನ ಪಡ್ಕೋಬಹುದು. ಹೌದು. ಸೊ ಈಗ ವಿಜಯ್ ಕುಮಾರ್ ಅವರೇ, ಈಗ ನೋಡ್ತಾನೆ ಇದೀವಿ ಎಲ್ಲದ ಅಂದ್ರೆ ಈಗ ವಿದ್ಯುತ್ ಅಭಾವ ಜಾಸ್ತಿ ಇದೆ, ಹಾಗೇನೆ ಗ್ಯಾಸ್ ಅಭಾವ ಕೂಡ ಜಾಸ್ತಿ ಇದೆ. ಈ ಒಂದು ನೀವು ಯೋಚನೆಯನ್ನ ಮಾಡಬೇಕು ಅಂತಂದ್ರೆ ನೀವು ಯಾವ ರೀತಿ ಯೋಚನೆಯನ್ನ ಮಾಡಿದ್ರಿ? ಈ ರೀತಿ ಯೋಚನೆ ಮಾಡಬೇಕು ಅಂತಂದ್ರೆ ಈಗ ನಾವು ಒಂದು ಉದಾಹರಣೆಯಿಂದ ಶುರು ಮಾಡ್ಕೊಳ್ಳುವ. ನಮ್ಮ ಬೆಂಗಳೂರೇ ತಗೊಳ್ಳಿ. ಈಗ ಬೆಂಗಳೂರಲ್ಲಿ ದಿನ ಒಂದು 50 ಲಕ್ಷ ವೇಸ್ಟ್ ಜನರೇಟ್ ಆಗುತ್ತೆ. ಟೋಟಲ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ಒಂದು 50 ಲಕ್ಷ ಕಿಲೋ ವೇಸ್ಟ್ ಜನರೇಟ್ ಆಗುತ್ತೆ. ಇದರಿಂದ ನಾವು ಒಂದು 60% ಆರ್ಗ್ಯಾನಿಕ್ ಅಂತ ಇಟ್ಕೊಂಡ್ರೇನು ಒಂದು 3 ಲಕ್ಷ ಕೆಜಿ ಗ್ಯಾಸ್ ಉತ್ಪಾದನೆ ಮಾಡಬಹುದು. ಈ 3 ಲಕ್ಷ ಕೆಜಿ ಗ್ಯಾಸ್ ಇಂದ ನಾವು ಒಂದು ಕನಿಷ್ಠ 12 ಲಕ್ಷವಷ್ಟು ಯೂನಿಟ್ ಕರೆಂಟ್ ಅನ್ನು ತಯಾರು ಮಾಡಬಹುದು ಪ್ರತಿದಿನ. ಅಂತಂದ್ರೆ 1,20,000 ಮನೆಗಳಿಗೆ ನಾವು ಇವತ್ತು ಬೆಂಗಳೂರಲ್ಲಿ ಜನರೇಟ್ ಮಾಡೋ ಕಸದಿಂದ ಕರೆಂಟ್ ಪ್ರೊಡ್ಯೂಸ್ ಮಾಡಿ ಕೊಡಬಹುದು. ಪ್ರತಿದಿನ 12 ಲಕ್ಷ ಯೂನಿಟ್ ಈ ಒಂದು ಯೋಜನೆಯಿಂದ ನಾವು ಪಡ್ಕೋಬಹುದು. ಈ ಒಂದು ಯೋಜನೆಯಿಂದ ಬರೀ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಮಾತ್ರ ತಗೊಂಡ್ರೆ, ಇನ್ನ ನಮ್ಮ ಅಕ್ಕಪಕ್ಕದಲ್ಲಿರೋ ಅಗ್ರಿಕಲ್ಚರಲ್ ವೇಸ್ಟ್ ಮತ್ತೆ ಬೇರೆ ತರ ಸೀವೇಜ್ ವೇಸ್ಟ್, ಬೇರೆ ತರ ವೇಸ್ಟ್ಗಳು ತಗೊಂಡ್ರೆ ಅದಕ್ಕಿಂತ ಜಾಸ್ತಿ. ಸೊ ಪೊಟೆನ್ಶಿಯಲ್ ಎಷ್ಟಿದೆ ನೋಡ್ಕೊಳ್ಳಿ. ನಾವು ಯಾವಾಗ್ಲೂ ಹೇಳ್ತಾ ಇರೋದು ಎನರ್ಜಿ ಕ್ರೈಸಿಸ್, ಕರೆಂಟ್ ಇಲ್ಲ, ಗ್ಯಾಸ್ ಇಲ್ಲ ಅಂತ ಬಡ್ಕೊಂತಾ ಇರ್ತೀವಿ, ಬಹಳ ತೀವ್ರವಾಗಿ ಬಡ್ಕೊಂತಾ ಇರ್ತೀವಿ. ಆದ್ರೆ ಏನು, ಇಷ್ಟೊಂದು ಇರಬೇಕಾದ್ರೆ ಇಟ್ ಓನ್ಲಿ ನೀಡ್ಸ್ ಒಂದು ಇನ್ಕ್ಲಿನೇಷನ್, ಒಂದು ವಿಲ್ ಇದ್ರೆ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಂಡು ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಮನಸ್ಸಿದ್ರೆ ಮಾರ್ಗ. ಓಕೆ, ಇನ್ನ ಕಾಶಿ ಅವರೇ, ಈಗ ಒಂದು ಯಾವ್ದಾದ್ರು ಒಂದು ಅಂದ್ರೆ ಆರ್ಗಾನಿಕ್ ಅನ್ನ ಇಟ್ಟುಕೊಂಡು ಯಾವ್ದು ಸೊಪ್ಪನ್ನ ಒಂದು ಇಟ್ಕೊಂಡು ನಾವು ಅನಿಲವನ್ನ ಪಡ್ಕೋತೀವಿ ಅಂತಂದ್ರೆ ಆ ನಂತರದಲ್ಲಿ ಬರುತ್ತಲ್ಲ ಬೈ ಪ್ರಾಡಕ್ಟ್ಸ್, ಅದನ್ನ ಏನ್ ಮಾಡಬಹುದು? ಬೈ ಪ್ರಾಡಕ್ಟ್ಸ್ ಅಂದ್ರೆ ಇದರಿಂದ ಗೊಬ್ಬರ ಬರುತ್ತೆ. ಒಂದು ಗೊಬ್ಬರ ಬರುತ್ತೆ, ಇನ್ನೊಂದು ಹೈ ಆಲ್ಕಲೈಟ್ ಪೆಸ್ಟ್ ರಿಪೆಲೆಂಟ್ ಅಂತ ಬರುತ್ತೆ. ಸೊ ಪೆಸ್ಟ್ ರಿಪೆಲೆಂಟ್ ಅಂದ್ರೆ ಇದು 100% ಆರ್ಗ್ಯಾನಿಕ್ ಪ್ರಾಡಕ್ಟ್. ಇದು ಪೆಸ್ಟಿಸೈಡ್ ಅಲ್ಲ. ಇದರಿಂದ ನಮ್ಮ ಈ ಪೆಸ್ಟ್ ಗಳನ್ನ ರಿಪಲ್ ಮಾಡಬಹುದು. ಸೊ ಇಟ್ ಇಸ್ ವೆರಿ ಸೇಫ್ ಅಂಡ್ ವೆರಿ ಹೆಲ್ದಿ ಟು. ಆಮೇಲೆ ಗೊಬ್ಬರ, ಇಟ್ಸ್ NPK ರಿಚ್ ಫರ್ಟಿಲೈಸರ್.
ಅಂದ್ರೆ ನಮ್ಮ ಕೆಮಿಕಲ್ ಫರ್ಟಿಲೈಸರ್ಗಿಂತಲೂ ಇದು ತುಂಬಾ ಮೋರ್ ರಿಚ್ ಫರ್ಟಿಲೈಸರ್. ಇದರಿಂದ ನಮ್ಮ ಆರ್ನಮೆಂಟಲ್ ಪ್ಲಾಂಟ್ಸ್ ಆಗಲಿ, ಶಾರ್ಟ್ ಸೈಕಲ್ ಪ್ಲಾಂಟ್ಸ್ ಆಗಲಿ ಬಹಳ ಚೆನ್ನಾಗಿ ಬೆಳೆಯುತ್ತೆ. ಇದರಿಂದ ಇನ್ಫ್ಯಾಕ್ಟ್ ನಮ್ಮ ಫರ್ಟಿಲೈಸರ್ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಆಗಿರುತ್ತೆ, ಫಾಸ್ಫೇಟ್ ಸಾಲ್ಯುಬಲೈಸೇಷನ್ ಆಗಿರುತ್ತೆ. ಇದರಿಂದ ಸೊ ಪ್ಲಾಂಟ್ಸ್ಗೆ ರೆಡಿಮೇಡ್ ನ್ಯೂಟ್ರಿಷನ್ ಸಿಗುತ್ತೆ. ಸೊ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರೆ ಗೊಬ್ಬರದಲ್ಲಿರೋ ಬ್ಯಾಕ್ಟೀರಿಯಾ ಅದು ನೈಟ್ರೋಜನ್ ಫಿಕ್ಸ್ ಮಾಡಬೇಕು. ಸೊ ಇಟ್ ಟೇಕ್ಸ್ ಸಮ್ ಟೈಮ್ ಫಾರ್ ದ ನ್ಯೂಟ್ರಿಷನ್ ಟು ಬಿ ಅವೈಲಬಲ್. ನಮ್ಮ ಫರ್ಟಿಲೈಸರ್ ಇಂದ ದ ನ್ಯೂಟ್ರಿಷನ್ ಇಸ್ ರೆಡಿಲಿ ಅವೈಲಬಲ್. ಸೊ ಇದರಿಂದ ಈಲ್ಡ್ಸ್ ಆರ್ ಹೈಯರ್ and the plants are healthier and it is 100% organic. ಸೊ ನೋಡೋಣ ಇದರ ಇಂಪ್ಲಿಮೆಂಟೇಷನ್ ಹೇಗೆ ಮತ್ತೆ ಇನ್ನು ಏನೇನು ಉಪಕಾರ ಆಗತ್ತೆ, ಇದರಿಂದ ಹೆಲ್ಪ್ ಆಗುತ್ತೆ ಅದೆಲ್ಲದ್ರ ಬಗ್ಗೆ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವಿಶ್ಲೇಷಣೆ ಮಾಡ್ತೀವಿ, ಉಪದೇಶ ಮಾಡೋಣ, ಆಕ್ರಮಣ ಮಾಡ್ತೀವಿ, ವೈಯಕ್ತಿಕ ಚಾರಿತ್ರ್ಯ ವಧೆ ಮಾಡೋಣ, ಆರೋಗ್ಯಪೂರ್ಣ ಚರ್ಚೆ ಮಾಡ್ತೀವಿ, ಅನಾರೋಗ್ಯಕರ ತರ್ಕ ಮಾಡೋಣ. ನಿಮ್ಮೊಂದಿಗೆ ನಾನು ವಿಶೇಷ ಸಮಯ ರಾತ್ರಿ 8:30. ಸಿಂಪಲ್ ಕರೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಜಯ್ ಕುಮಾರ್ ಅವರೇ, ನಾವು ನೋಡಿದ್ವಿ ಒಂದು ಕಾಲದಲ್ಲಿ ಬಯೋಗ್ಯಾಸ್ ಅನ್ನೋದೇನಿದೆ ಅದು ಬಹಳ ಫೇಮಸ್ ಆಗಿತ್ತು. ಎಲ್ಲಾ ಮನೆಯಲ್ಲಿ ಸಗಣಿನ ಉಪಯೋಗಿಸ್ಬಿಟ್ಟು ಅದನ್ನ ಮಾಡ್ತಾ ಇದ್ರು. ಈ ಪವರ್ ಪ್ಲಾಂಟ್ಗೂ ಬಯೋಗ್ಯಾಸ್ಗೂ ಏನು ವ್ಯತ್ಯಾಸ ಇದೆ? ಈಗ ಬಯೋಗ್ಯಾಸ್ ಅಂತ ಆಕ್ಚುಲಿ ಬಯೋಗ್ಯಾಸ್ ಹಿಸ್ಟ್ರಿ ನೋಡಕ್ ಹೋದ್ರೆ ಬಯೋಗ್ಯಾಸ್ ಆಕ್ಚುಲ್ ಆಗಿ ಕಂಡುಹಿಡಿದಿದ್ದೇ ಇಂಡಿಯಾದಲ್ಲಿ 1882ರಲ್ಲಿ ಬಯೋಗ್ಯಾಸ್ ಕಂಡುಹಿಡಿದಿದ್ದು ಇಂಡಿಯಾದಲ್ಲಿ. ಫಸ್ಟ್ ಪ್ಲಾಂಟ್ ಇದು ಗೋಬರ್ ಗ್ಯಾಸ್ ಪ್ಲಾಂಟ್ ಅಂತ ಬಂದಿದ್ದೆ ಇಂಡಿಯಾದಲ್ಲಿ, ಬಾಂಬೆದಲ್ಲಿ, ಲೆಪರ್ಸ್ ಕಾಲೋನಿಯಲ್ಲಿ. ಸೊ ಆವಾಗಿಂದ ಹಿಡಿದು ನಾವು ಈ ವೆಸ್ಟರ್ನ್ ವರ್ಲ್ಡ್ಗೆ ಇದು ಗ್ಯಾಸಿಫಿಕೇಶನ್ ಬಗ್ಗೆ ಮತ್ತೆ ಈ ಗೋಬರ್ ಗ್ಯಾಸ್ ಬಯೋಗ್ಯಾಸ್ ಬಗ್ಗೆ ಬರೋದಕ್ಕಿಂತ ಮುಂಚೆನೇ ಇಲ್ಲಿ ಬಂದಿತ್ತು. ಸೊ ಆವಾಗಿಂದ ಈ ಬಯೋಗ್ಯಾಸ್ ಮತ್ತೆ ಗೋಬರ್ ಗ್ಯಾಸ್ ಟೆಕ್ನಿಕ್ಸ್ ಬಹಳ ಇಂಪ್ರೂವ್ ಆಗ್ತಾ ಇತ್ತು. ಈಗ ಒಂದು ಟೈಮಲ್ಲಿ ಅಂತಂದ್ರೆ 1970ರಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಬೋತ್ ಗವರ್ಮೆಂಟ್, ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ತುಂಬಾ ಸಬ್ಸಿಡೀಸ್ ಕೊಟ್ಟರು, ತುಂಬಾ ಎನ್ಕರೇಜ್ಮೆಂಟ್ ಕೊಟ್ಟರು. ಅದೇನಾಗಿತ್ತು ಅಂತಂದ್ರೆ ಆವಾಗ ಈ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಪ್ಲಾಂಟ್ಸ್ ಆವಾಗಿದ್ದು ಸೈಂಟಿಫಿಕ್ ಆಗಿ ಅಷ್ಟು ಇದಿಲ್ಲ. ಏನು ಅಂತಂದ್ರೆ ಒಂದಷ್ಟು ಸಗಣಿ ಆಗ್ತಾ ಇದ್ರು ಒಂದು ಡ್ರಮ್ ಅಲ್ಲಿ, ಅದಕ್ಕೊಂದು ಮುಚ್ಚಳ ಆಗ್ತಾ ಇದ್ರು, ಅದರಿಂದ ಗ್ಯಾಸ್ ಬರ್ತಾ ಇತ್ತು. ಈಗ ನಾವು ಪ್ರೋಗ್ರೆಸ್ ಆಗಿ ಈಗ ನಾವು ಒಂದೊಂದು ಬ್ಯಾಕ್ಟೀರಿಯಾಗಳು, ಒಂದೊಂದು ಕ್ರಿಮಿಗಳು ಯಾವ ತರ ಯಾವ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಈಗ ಒಂದು ವೇಸ್ಟ್ ಆಗ್ತದೆ ಅದರಲ್ಲಿರೋ ಊಟ ಪದಾರ್ಥ, ಓಕೆ, ಯಾವ ತರ ಈ ಕ್ರಿಮಿಗಳು ತಿಂದು ಇದನ್ನ ಡೈಜೆಸ್ಟ್ ಮಾಡಿ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದಂತ ಈಗ ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ಸೊ ಇದರಿಂದ ಏನಾಗಿದೆ, ಈ ಪ್ಲಾಂಟ್ ಬಹಳ ಎಫಿಷಿಯಂಟ್ ಆಗಿದೆ ಒಂದು. ಸೊ ಗೋಬರ್ ಗ್ಯಾಸ್ ಅಲ್ಲಿ ಅಥವಾ ಬಯೋಗ್ಯಾಸ್ ಅಲ್ಲಿ ನಮಗೆ ತಂತ್ರಜ್ಞಾನ ಸ್ವಲ್ಪ ಕಡಿಮೆ ಇದೆ, ಈ ತಂತ್ರಜ್ಞಾನ ಸ್ವಲ್ಪ ಜಾಸ್ತಿ ಇದೆ. ಮತ್ತೆ ಮೀಥೇನ್ ಕಂಟೆಂಟ್ ಅಂತಿದೆ. ಈಗ ನಾವು ನ್ಯಾಚುರಲ್ ಗ್ಯಾಸ್ ಅಂತ ತಗೊಂಡ್ರೆ 95 to 98% ಮೀಥೇನ್. ಈಗ ನಾವು ಸಿಎನ್ಜಿ ನಾರ್ತ್ ಇಂಡಿಯಾ ಡೆಲ್ಲಿಯಲ್ಲೆಲ್ಲ ಸಿಎನ್ಜಿ ಬಸ್ಸಸ್ ಎಲ್ಲ ಓಡ್ತಾ ಇದೆ. ಅದಕ್ಕೂ ಈ ನಾವು ಉತ್ಪಾದನೆ ಮಾಡೋ ಗ್ಯಾಸ್ಗೂ ಸೇಮ್ ಡಿಫರೆನ್ಸೇ ಇಲ್ಲ. ಓಕೆ, ನಾವು ಕಂಪ್ರೆಸ್ ಮಾಡಿ ಗಾಡಿಗಳಿಗೆ ಹಾಕಿದ್ರೆ ಗಾಡಿನೂ ಓಡುತ್ತೆ. ಓಕೆ, ಆದ್ರೆ ಈ ಗೋಬರ್ ಗ್ಯಾಸ್ ಬಯೋಗ್ಯಾಸ್ ಅಲ್ಲಿ ಮೀಥೇನ್ ಕಂಟೆಂಟ್ 50%, 45ರಿಂದ 50%, ಕೆಲವೊಮ್ಮೆ 60% ತನಕ ಹೋಗ್ತಾ ಇತ್ತು. ಇದರಲ್ಲಿ ಈ ಪ್ರಾಸೆಸ್ ಅಲ್ಲಿ ನಾವು ಕ್ರೂಡ್ ಗ್ಯಾಸ್ ಅಂತಂದ್ರೆ ಪ್ಯೂರಿಫೈ ಮಾಡದೆ ಬರೋ ಗ್ಯಾಸ್ 80% ಮೀಥೇನ್ ಇರುತ್ತೆ. ಅದನ್ನ ರಿಫೈನರಿ ಮೂಲಕ ಇದು ಶುದ್ಧಪಡಿಸಿದ್ರೆ ಅದಕ್ಕೆ ಆಲ್ಮೋಸ್ಟ್ ನಮಗೆ 98% ಮೀಥೇನ್ ಬರುತ್ತೆ. ಅಂತಂದ್ರೆ ಅಷ್ಟು ಕ್ಯಾಲರಿಫಿಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು, ಈ ಬಯೋಗ್ಯಾಸ್ ಮತ್ತೆ ಗೋಬರ್ ಗ್ಯಾಸ್ ಅಲ್ಲಿ ನಾವು ಸ್ಟವ್ ಎಲ್ಲ ಚೇಂಜ್ ಮಾಡಬೇಕು. ಈಗ ನಾವು LPG ಸ್ಟವ್ ಯೂಸ್ ಮಾಡ್ತಾ ಇರ್ತೀವಿ, ಕುಕಿಂಗ್ ರೇಂಜ್ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ಎತ್ತು ಬಿಸಾಕ್ಬಿಟ್ಟು ಬೇರೆ
ಸ್ಟವ್ಗಳು ಹಾಕಬೇಕು. ಯಾಕಂದ್ರೆ ಅದಕ್ಕೆ ಬರ್ನರ್ಸ್ ಡಿಫರೆಂಟ್, ಯಾಕಂದ್ರೆ 50% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಇದ್ರ ಮಧ್ಯದಲ್ಲಿ ನಾವು ಅದೇ ಗೋಬರ್ ಗ್ಯಾಸ್ ಮತ್ತೆ ಬಯೋಗ್ಯಾಸ್ ನ ಉಪಯೋಗ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಅದನ್ನ ಕಿಚನ್ ಯೂಸ್ ಮಾಡ್ತಿದ್ವಿ. ಈ ಕರೆಂಟ್ ಗೆ ಅಂತ ಅಷ್ಟೊಂದು ಯೂಸ್ ಮಾಡ್ತೀವಿ. ಕರೆಂಟ್ಗೇನು ಯೂಸ್ ಮಾಡಬಹುದು. ಅಲ್ಲ, ಈಗ ಪವರ್ ಪ್ಲಾಂಟ್ ನೀವೇನ್ ಮಾಡ್ತಿದ್ದೀರಾ, ಇದನ್ನ ಯಾವ ರೀತಿಯಾಗಿ ವಿದ್ಯುತ್ ಅನ್ನ ಪಡ್ಕೋಬಹುದು ನಾವು ಇದರಿಂದ? ಈಗ ಗ್ಯಾಸ್ ನಾವು ಪ್ರೊಡ್ಯೂಸ್ ಮಾಡೋದು ನ್ಯಾಚುರಲ್ ಗ್ಯಾಸ್. ಓಕೆ. ಸೊ ನಮ್ಮಲ್ಲಿ ನ್ಯಾಚುರಲ್ ಗ್ಯಾಸ್ ಇಂಜಿನ್ಸ್ ಇರುತ್ತೆ, ಈ ಜನರೇಟರ್ಸ್. ಈಗ ಡೀಸೆಲ್ ಅಲ್ಲಿ ಓಡೋ ತರ ಗ್ಯಾಸ್ ಅಲ್ಲಿ ಓಡೋಂತ ಜನರೇಟರ್ಸ್ ಇರುತ್ತೆ. ಮತ್ತೆ ನಮ್ಮಲ್ಲಿ ನಾವು ಫ್ಲೂಯಿಡ್ ಇಗ್ನಿಷನ್ ಇಂಜಿನ್ಸ್ ಅಂತ ಬೇರೆ ನಾವು ಡೆವಲಪ್ ಮಾಡಿದೀವಿ. ಸೊ ಈ ಇಂಜಿನ್ ಮೂಲಕ ನಾವು ಈ ಗ್ಯಾಸು ಅದಕ್ಕೆ ಫ್ಯೂಯಲ್ ಆಗಿ ಕೊಟ್ರೆ, ಡೀಸೆಲ್ ಕೊಡೋ ಜಾಗದಲ್ಲಿ ಗ್ಯಾಸ್ ಕೊಟ್ರೆ ಅದು ಇಂಜಿನ್ ಆಟೋಮೆಟಿಕ್ ಆಗಿ ವರ್ಕ್ ಆಗುತ್ತೆ, ನಮಗೆ ವಿದ್ಯುತ್ ಶಕ್ತಿ ಕೊಡುತ್ತೆ. ಕಾಶಿ ಅವರೇ, ಇನ್ನ ಈ ಒಂದು ಯೋಜನೆಯಲ್ಲಿ ನಾವೀಗ ಒಂದು ಪ್ರಮಾಣವನ್ನ ತಗೊಂಡ್ರೆ, ಈಗ ಜನಗಳಿಗೆ ಗೊತ್ತಿರಲ್ಲ, ಈಗ ಒಂದು 100 ಟನ್ ಅಷ್ಟು ವೇಸ್ಟೇಜ್ ಅಥವಾ ಆರ್ಗ್ಯಾನಿಕ್ ಅನ್ನ ತಗೊಂಡ್ರೆ ಎಷ್ಟು ಪ್ರಮಾಣದ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು, ಯಾವ ರೀತಿಯಾಗಿ ಬಳಸಬಹುದು? 100 ಟನ್ ನಮ್ಮ ಗಾರ್ಬೇಜ್ ವೇಸ್ಟ್ ತಗೊಂಡ್ರೆ ಸುಮಾರು ಒಂದು 6000 ಕೆಜಿಯಷ್ಟು ಗ್ಯಾಸ್ ಏನು ತಯಾರಿಸಬಹುದು. ಅದರಿಂದ 1 ಮೆಗಾವಾಟ್ ಅಷ್ಟು ಪವರ್ ಪ್ರೊಡ್ಯೂಸ್ ಮಾಡಬಹುದು. ಅಂದ್ರೆ 20,000 ಯೂನಿಟ್ ಪ್ರತಿದಿನ ತಯಾರಿಸಬಹುದು. ಪ್ರತಿದಿನ ಅಷ್ಟೊಂದು ತಯಾರಿಸಬಹುದು. ಓಕೆ. ಇನ್ನ ವಿಜಯ್ ಕುಮಾರ್ ಅವರೇ, ಈ ಯೋಜನೆಯನ್ನ ಪ್ರತಿ ಮನೆಗೂ ತಲುಪಿಸೋಕೆ ಸಾಧ್ಯ ಇದೆಯಾ? ಹೌದು. ನಾವು ಈಗ ಒಂದು ಸ್ಮಾಲ್ ಅಂಡ್ ಮೀಡಿಯಂ ಸೆರಿ ಗ್ಯಾಸ್ ಪ್ಲಾಂಟ್ಸ್ ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಇದರಲ್ಲಿ ನಾವು 2 ವಿಧ ನೋಡ್ತಾ ಇದೀವಿ. ಒಂದು ಮೈಕ್ರೋ ವರ್ಷನ್ಸ್ ಅಂತ. ಈ ಮೈಕ್ರೋ ಪ್ಲಾಂಟ್ ಅಲ್ಲಿ ನಾವು 3 ಕೆಜಿಯಿಂದ 9 ಕೆಜಿ ತನಕ ವೇಸ್ಟ್ ಆಗ್ತಾ ಇರೋದು. ಅಂಡ್ ಇಟ್ ಈಸ್ ವೆರಿ ಮಚ್ ಹೌಸ್ ವೈಫ್ ಫ್ರೆಂಡ್ಲಿ. ಅಂತಂದ್ರೆ ಮನೆಯವರಿಗೆ ಇಷ್ಟ ಯೂಸ್ ಮಾಡಬೇಕು ಅಂತ, ಉಪಯೋಗಿಸಬೇಕು ಅಂತ ಇಷ್ಟ ಬರುತ್ತೆ ಅವರಿಗೆ. ಒಂದೇನು ಅಂತಂದ್ರೆ ಅವರು ಮನೆಯಲ್ಲಿ ಜನರೇಟ್ ಮಾಡೋ ವೇಸ್ಟ್, ಫುಡ್ ವೇಸ್ಟ್, ಊಟದ ವೇಸ್ಟ್, ಮತ್ತೆ ತರಕಾರಿ ಹೆಚ್ಚಿದ ವೇಸ್ಟ್. ಸೊ ಈ ತರ ವೇಸ್ಟ್, ನ್ಯೂಸ್ ಪೇಪರ್, ಇವಾಗ ನನ್ನೇ ಓದಿದ ನ್ಯೂಸ್ ಪೇಪರ್ ಇವತ್ತು ಕೆಲಸಕ್ಕೆ ಬರಲ್ಲ. ಸೊ ಆ ನ್ಯೂಸ್ ಪೇಪರ್ ಇದೆಲ್ಲ ಸೇರಿ ಒಂದು 3 ಕೆಜಿಯಷ್ಟು ನಾವು ಮೆಟೀರಿಯಲ್, ವೇಸ್ಟ್ ಮೆಟೀರಿಯಲ್ ಇದ್ರೆ ಇದರಿಂದ ನಮಗೆ ಒಂದು ತಿಂಗಳಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ಬರುತ್ತೆ. ಅಂತಂದ್ರೆ 14 ಕೆಜಿ ಗ್ಯಾಸ್ ಬರುತ್ತೆ. ಇದು ಒಂದು ಸೆಗ್ಮೆಂಟ್. ಎರಡನೇ ಸೆಗ್ಮೆಂಟ್ ಬಂದ್ಬಿಟ್ಟು ನಾವು ಮಿನಿ ಪ್ಲಾಂಟ್ಸ್ ಅಂತ ಸ್ಮಾಲ್ ಅಂಡ್ ಮೀಡಿಯಂ ಪ್ಲಾಂಟ್ಸ್ ಅಂತ. ಇದರಲ್ಲಿ ಏನು ಅಂತಂದ್ರೆ 68 ಕೆಜಿಯಿಂದ 70 ಕೆಜಿಯಿಂದ ಹಿಡಿದು 2550 ಕೆಜಿವರೆಗೂ ಒಂದು ರೇಂಜ್ ಅಲ್ಲಿರೋ ಪ್ರಾಡಕ್ಟ್. ಇದರಿಂದ ಇದೆಲ್ಲ ರೆಡಿಮೇಡ್, ಯಾಕಂದ್ರೆ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಇದನ್ನ ಲಾಂಚ್ ಮಾಡಲಿಲ್ಲ ನಾವು, ಶೀಘ್ರ ಲಾಂಚ್ ಮಾಡ್ತೀವಿ ನಾವು. ಈಗ ಇದು ಬಂದ್ಬಿಟ್ಟು ಈಗ 60 ಕೆಜಿ ವೇಸ್ಟ್ ಹಾಕೋ ಒಂದು ಪ್ಲಾಂಟ್ ಅಂತಂದ್ರೆ ಅದರಲ್ಲಿ 14 ಕೆಜಿ ಗ್ಯಾಸ್ ಒಂದ್ ದಿನ ಆಗುತ್ತೆ. ಅಂತಂದ್ರೆ ಒಂದಿನ ಒಂದು ಸಿಲಿಂಡರ್ ಸಿಗುತ್ತೆ. ಒಂದು ದಿನಕ್ಕೆ ಒಂದು ಸಿಲಿಂಡರ್ ಸಿಗುತ್ತೆ. ಎಷ್ಟು? 70 ಕೆಜಿ ವೇಸ್ಟ್ ಆಗುತ್ತೆ. ಇದಕ್ಕೆ ಖರ್ಚು ಎಷ್ಟಾಗುತ್ತೆ? 70 ಕೆಜಿ ಪ್ಲಾಂಟ್ ನಮ್ಮ ಅಂದಾಜಲ್ಲಿ ಅಪ್ರಾಕ್ಸಿಮೇಟ್ಲಿ ಅಂದಾಜು ಒಂದು 2 ಲಕ್ಷ ರೂಪಾಯಿ ಅಷ್ಟಕ್ಕೆ ಬರುತ್ತೆ. 2 ಲಕ್ಷನ ಒಂದು ಸಾರಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿದಿನ ಒಂದು ಸಿಲಿಂಡರ್ ಗ್ಯಾಸ್ ಬರುತ್ತೆ, ಗ್ಯಾಸ್ ಪಡ್ಕೋಬಹುದು. ಸೊ ಈಗ ನಾರ್ಮಲ್ ಎಲೆಕ್ಟ್ರಿಸಿಟಿ ಏನಿದೆ ಅಂದ್ರೆ ಇದು ಈಗ ನಿಮಗೆ 4 ರಿಂದ 6 ತಿಂಗಳಲ್ಲಿ ನೀವು ಖರ್ಚು ಮಾಡಿರೋ ದುಡ್ಡು ವಾಪಸ್ ಬಂದ್ಬಿಡುತ್ತೆ. ಸೊ ಈಗ ನಾರ್ಮಲ್ ಎಲೆಕ್ಟ್ರಿಸಿಟಿಗೆ ಹಾಗೇನೆ ಈ ಒಂದು ಯೂನಿಟ್ ಏನಿದೆ ಅದಕ್ಕೂ ಏನ್ ಡಿಫರೆನ್ಸ್, ಮತ್ತೆ ಈ ಪರ್ ಯೂನಿಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ? ಈಗ ನಾನು ಹೇಳಿದ್ದು ಈ 2 ಲಕ್ಷ ರೂಪಾಯಿ ಮತ್ತೆ 60 ಕೆಜಿದು ಇದು ಬಂದು ಒಂದು ಸಿಲಿಂಡರ್ ಅಷ್ಟು ಗ್ಯಾಸ್ ಒಂದಿನ ಕೊಡುತ್ತೆ. ಈ ಗ್ಯಾಸ್ ಅನ್ನು ನಾವು ಚಿಕ್ಕ ಇಂಜಿನ್ ಉಪಯೋಗಿಸಿಕೊಂಡು ಇದು ವಿದ್ಯುತ್ ಶಕ್ತಿ ಕನ್ವರ್ಟ್ ಮಾಡ್ಕೊಂಡ್ರೆ ನಮಗೆ 40 ಯೂನಿಟ್ ಬರುತ್ತೆ ದಿನಕ್ಕೆ. 40 ಯೂನಿಟ್ ಒಂದು ದಿನಕ್ಕೆ ಪ್ರೊಡ್ಯೂಸ್ ಮಾಡಬಹುದು. ಈಗ ಇದರಲ್ಲಿ ಗ್ಯಾಸ್ ಪ್ರೊಡ್ಯೂಸ್ ಮಾಡೋದು ನಮ್ಮ ಈಗ 60 ಕೆಜಿ ಪ್ಲಾಂಟ್ ಉದಾಹರಣೆ ತಗೊಂಡ್ರೆ ನಾವು ಈ 60 ಕೆಜಿ ಗ್ಯಾಸ್ ಪ್ಲಾಂಟ್ಗೆ ನಮಗೆ 1 ಕೆಜಿ ಗ್ಯಾಸ್ಗೆ ಒಂದು 5 ರಿಂದ 6 ರೂಪಾಯಿ ಖರ್ಚು ಬರ್ಬೋದು, ಇನ್ಕ್ಲೂಡಿಂಗ್ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿ 5 ರಿಂದ 6 ರೂಪಾಯಿ ಒಂದು ಕೆಜಿಗೆ. ಯಾಕಂದ್ರೆ ವೇಸ್ಟ್ ನಮಗೆ ಫ್ರೀ ಆಗಿ ಬರ್ತಾ ಇದೆಯಲ್ಲ. ವೇಸ್ಟ್ ಫ್ರೀ ಆಗಿ ಬರ್ತಾ ಇದೆ. ಮತ್ತೆ ಇದು ನಾವು ಕರೆಂಟ್ ಆಗಿ ಇದು ಕನ್ವರ್ಟ್ ಮಾಡ್ಕೊಂಡು 40 ಯೂನಿಟ್ ಬರುತ್ತೆ. 40 ಯೂನಿಟ್ ಬರುತ್ತೆ. ಓಕೆ. ಇನ್ನು ಆಕಾಶ್ ಅವರೇ, ಇದರಿಂದ ಪೊಲ್ಯೂಷನ್ ಅನ್ನ ಹೇಗೆ ನಾವು ತಡೆಗಟ್ಟಬಹುದು ಅಂತ ಹೇಳ್ತೀರಾ? ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಈಗ ವೇಸ್ಟ್ ಮ್ಯಾನೇಜ್ಮೆಂಟ್. ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ಏನಾಗ್ತಾ ಇದೆ ಅಂದ್ರೆ ನಾವು ಈ ಗಾರ್ಬೇಜ್ ನ ಲ್ಯಾಂಡ್ ಫಿಲ್ಸ್ ಅಲ್ಲಿ ಹಾಕಿದಾಗ ಮೀಥೇನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇದು ಗ್ಲೋಬಲ್ ವಾರ್ಮಿಂಗ್ ಕಾಂಟ್ರಿಬ್ಯೂಟ್ ಆಗುತ್ತೆ.
ಸೊ ಈ ಯೋಜನೆಯಿಂದ ವಿ ಕ್ಯಾನ್ ಅವಾಯ್ಡ್ ಗ್ಲೋಬಲ್ ವಾರ್ಮಿಂಗ್, ಸೊ ಆ ಪೊಲ್ಯೂಷನ್ ನ ಅವಾಯ್ಡ್ ಮಾಡಬಹುದು. ಆಮೇಲೆ ಸಾಕಷ್ಟು ಮಂದಿ ಗ್ರೌಂಡ್ ವಾಟರ್ ಸೋರ್ಸಸ್ಗೆ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬಹುದು. ವಾಟರ್ ಸ್ಟ್ರೀಮ್ಸ್ ನ ಕ್ಲೀನ್ ಆಗಿ ಇಟ್ಕೋಬಹುದು. ಸೊ ಇದರಿಂದ ಸಾಕಷ್ಟು ಪೊಲ್ಯೂಷನ್ ಅವಾಯ್ಡ್ ಮಾಡಬಹುದು. ಒಟ್ಟಾರೆ ಯಾವುದೇ ಒಂದು ಖರ್ಚು ಇಲ್ಲದೆ, ಅಂದ್ರೆ ಈ ರೀತಿಯ ಒಂದು ವೇಸ್ಟೇಜ್ ತಗೊಂಡು ನಾವು ಈ ತರದ ಒಂದು ಮಾಡಿದ್ರೆ ಎಲ್ಲಾ ರೀತಿಯಿಂದನೂ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಮತ್ತಷ್ಟು ಚರ್ಚೆನ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದೊಂದು ಪುಟ್ಟ ವಿರಾಮ. Ladies man since the beginning make these girls go crazy. ಸಿಂಪಲ್ ಕರೆಂಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಜಯ್ ಕುಮಾರ್ ಅವರೇ, ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದ್ರು. ಪಾಪ್ಯುಲೇಷನ್ ಯಾವ ರೀತಿಯಾಗಿ ಅವಾಯ್ಡ್ ಮಾಡಬಹುದು ಇದರಿಂದ? ದಿ ಪೊಲ್ಯೂಷನ್ ಪ್ರಾಬ್ಲಮ್ ಇರೋದು ಎಲ್ಲಾ ಕಡೆ ಇದೆ. ಈಗ ನೀವು ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಕ್ಲೈಮೇಟ್ ಚೇಂಜ್ ಇದೆಲ್ಲ ನಾವು ನೋಡ್ತಾನೆ ಇದೀವಿ. ಅವಾಗ ಯಾಕೆ ಈ ಕ್ಲೈಮೇಟ್ ಚೇಂಜು, ಈ ಇದು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದು ಒನ್ ಮೇನ್ ಕಾಸ್ ಏನು ಅಂತಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್. ಓಕೆ, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್. 1 ಕೆಜಿ ಮೀಥೇನ್ ಹೊರಗೆ ಬಂದ್ರೆ 22 ಕೆಜಿ ಕಾರ್ಬನ್ ಡೈಆಕ್ಸೈಡ್ ಗೆ ಈಕ್ವಲೆಂಟ್. ಸೊ ಇದು ಬೆಂಗಳೂರಂತ ಮೆಟ್ರೋಪಾಲಿಟನ್ ಸಿಟಿ ಎಲ್ಲ ಕಡೆ ಪ್ರಾಬ್ಲಮ್ ಇರೋದು. ಮತ್ತೆ ಕೆಲವೇ ಇನ್ನೊಂದೇನು ಅಂತಂದ್ರೆ, ಈಗ ನಾವು ಈ ಲ್ಯಾಂಡ್ ಫಿಲ್ ಹಾಕೋದು ಡೈರೆಕ್ಟ್ ಆಗಿ ಅಂತಂದ್ರೆ ಕಾರ್ಪೊರೇಷನ್ ಅವರು ಈ ಕಸ ತಗೊಂಡೋಗಿ ಒಂದ್ ಕಡೆ ಹಾಕೋದು, ಅದು ಒಂಥರ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಏನು ಅಂತಂದ್ರೆ, ನಾವು ಈ ಗಾಡಿಗಳು ಹೋಗ್ತಾ ಇದನ್ನ ತಗೊಂಡು ಹೋಗ್ತಾ ದಾರಿಯಲ್ಲೆಲ್ಲ ಬೀಳಿಸ್ಕೊಂಡು ಹೋಗುತ್ತೆ, ಅದು ಇನ್ನೊಂದು ಪ್ರಾಬ್ಲಮ್. ಮೂರನೇ, ನಾವೇ ಪಕ್ಕದ ಮನೆಗೆ ಹಾಕ್ತೀವಿ ನೋಡಿ, ಅದು ಮೂರನೇ ಪ್ರಾಬ್ಲಮ್. ಸೊ ಈ ಪೊಲ್ಯೂಷನ್, ಈ ತರ ಸಾಲಿಡ್ ಪೊಲ್ಯೂಷನ್, ಸಾಲಿಡ್ ವೇಸ್ಟ್ ಪೊಲ್ಯೂಷನ್ ಅದು ಒಂದು. ಎರಡನೇದು, ನಾವು ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ, ಕೆಲವು ಹೋಟೆಲ್ಗಳಲ್ಲಿ ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ, ಫುಡ್ ವೇಸ್ಟ್ ಇರೋದನ್ನ ಸ್ವಲ್ಪ ಬೀಟ್ ಮಾಡಿಬಿಟ್ಟು. ಸೊ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ ಏನು ಅಂದ್ರೆ, ಎಲ್ಲಾ ಕೆರೆಗಳು, ಈಗ ಕೆರೆಗಳ ಹತ್ರ ಇರೋದು ಸೊಪ್ಪುಗಳನ್ನೇನೋ ತಂದು ಹಾಕ್ತಿವಿ, ಎಲ್ಲಾ ಕೆರೆಗಳ ಹತ್ರ ಸೊಪ್ಪು ಮುಗಿದೋದ್ಮೇಲೆ ಇದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲಿಂದ ತರೋಣ ಅಂತ. ಈಗ ಕೆರೆ ಸೊಪ್ಪು ಬಗ್ಗೆ ಮಾತಾಡಬೇಕಂದ್ರೆ, ದೀಸ್ ಆರ್ ಪೆರಿನಿಯಲ್ ವೀಡ್ಸ್. ಓಕೆ, ಅಂತಂದ್ರೆ ಇದು ತೆಗಿತಾ ಇದ್ರೆ ಬರ್ತಾನೆ ಇರುತ್ತೆ. ಈಗ ನೀವು ನಾವು ಹಾಕೋ ಸೊಪ್ಪು ವಾಟರ್ ರೈಸ್ ಅಂತ ಹೇಳ್ತೀವಿ, ಕೆರೆ ಸೊಪ್ಪು ಅಂತ ಕರಿತೀವಲ್ಲ, ಇದು ನಾವು ತೆಗಿತಾ ಇದ್ರೆ ಬರ್ತಾನೆ ಇರುತ್ತೆ. ಅಲ್ಲ, ಈಗ ನಾವು ಪ್ರತಿದಿನ ವೇಸ್ಟೇಜ್ ಹಾಕಲೇಬೇಕು, ಪ್ರತಿದಿನಕ್ಕಾಗಷ್ಟು ವೇಸ್ಟೇಜ್ ಸಿಗತ್ತಾ? ಈಗ ಉದಾಹರಣೆಗೆ ಇದೇ ಸೊಪ್ಪು ತಗೊಂಡ್ರೆ, ನೀವು ಕೆರೆ ಸೊಪ್ಪು ನೀವು ತಗೊಂಡ್ರೆ 1.5 ಎಕರೆ ಸೈಜ್ ಇರೋ ಕೆರೆಯಲ್ಲಿ ನಿಮಗೆ 1 ಟನ್ ಸೊಪ್ಪು ದಿನ ಸಿಗುತ್ತೆ, ಫಾರ್ ಎವರ್. ಯಾವಾಗ್ಲೂ 1 ಟನ್ ಸಿಗ್ತಾನೆ ಇರುತ್ತೆ. ಸೊ ಇನ್ನ ಈ ಯೋಜನೆಯನ್ನ ಗ್ರಾಮೀಣ ಮಟ್ಟಕ್ಕೆ ತಲುಪಿಸೋಕೆ ಏನ್ ಮಾಡಬೇಕು ಅಂತೀರಾ? ಗ್ರಾಮೀಣ ಮಟ್ಟಕ್ಕೆ, ಗ್ರಾಮೀಣದಲ್ಲಿ ಮೇನ್ ವೇಸ್ಟ್, ಆರ್ಗ್ಯಾನಿಕ್ ವೇಸ್ಟ್ ಇರೋದು ಅಗ್ರಿಕಲ್ಚರಲ್ ವೇಸ್ಟ್. ಖಂಡಿತ ಅಲ್ಲಿ ಸಿಗುತ್ತೆ ಜಾಸ್ತಿ. ಅಗ್ರಿಕಲ್ಚರಲ್ ವೇಸ್ಟ್ ಅಲ್ಲಿ ಜಾಸ್ತಿ ಸಿಗೋದು. ಅಗ್ರಿಕಲ್ಚರಲ್ ವೇಸ್ಟ್ ಅಂತಂದ್ರೆ ನಮ್ ಗಿಡ, ಇದು ನಮ್ಮ ಅಗ್ರಿಕಲ್ಚರಲ್ ಮೆಟೀರಿಯಲ್ ವೇಸ್ಟ್ ಆಗೋದು. ಈಗ ಹೇಳಕ್ ಹೋದ್ರೆ, ನಾವು ಯಾವುದೇ ವ್ಯವಸಾಯ ಮಾಡಿದ್ರೇನು ನಾವು 4 - 6% ಅದರಿಂದ ಬರೋದೇ ನಾವು ತಿನ್ನೋದು. ನಮ್ಗೆ ಊಟ ಆಗಿ ಬರೋದು. ಈಗ ಒಂದು ಗಿಡ ತಗೊಂಡ್ರೆ, ಆ ಗಿಡದ ವೆಯ್ಟ್ ಟೋಟಲ್ ತೂಕ ತಗೊಂಡ್ರೆ ಅದರಲ್ಲಿ 4 - 6% ಅಷ್ಟು ಮಾತ್ರನೇ ನಾವು ನಮ್ಮ ಊಟಕ್ಕೆ ತಗೊಳ್ಳೋದು. ಬ್ರೀಫ್ ಆಗಿ ಈಗ ಏನ್ ಮಾಡಬೇಕು ಅಂತ. ಸೊ ಈ ಅಷ್ಟು ವೇಸ್ಟ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಗ್ರಾಮದಲ್ಲಿ, ಹಳ್ಳಿಗಳಲ್ಲಿ ಉಪಯೋಗಿಸ್ಕೋಬಹುದು. ಯಾರು ತಲುಪಿಸಬೇಕು ಅಂತ? ಸೊ ಅದೇ ಹೇಗೆ ಅಂತಂದ್ರೆ, ಈಗ ಗ್ರಾಮದಲ್ಲಿ ಎಲ್ರ ಕೈಯಲ್ಲೂ ಅಷ್ಟು ಹಣ ಖರ್ಚು ಮಾಡಿ ಮಾಡೋಕ್ಕಾಗಲ್ಲ. ಸೊ ಪಂಚಾಯತ್ ಅಥವಾ ಅವ್ರದ್ದು ಗ್ರಾಮ ಕಮಿಟಿ ಯಾವ್ದಿರುತ್ತೋ ಅವರು, ಪಂಚಾಯತ್ ಅಂತ ಬಂದ್ರೆ, ಪಂಚಾಯತ್, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತ ಬಂದ್ರೆ ಅದು ಸರ್ಕಾರದ ಅಧೀನದಲ್ಲಿ. ಹೌದು. ಈಗ ಸರ್ಕಾರ ಜೊತೆ ನೀವೇನಾದ್ರೂ ಮಾತುಕತೆ ನಡೆಸಿದೀರಾ? ಯಾವ ರೀತಿಯಾಗಿದೆ? ಸರ್ಕಾರ ಜೊತೆ ಹೌದು, ನಾವು ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ಅವ್ರ ಜೊತೆ
ಕಾನ್ಸ್ಟೆಂಟ್ ಡಿಸ್ಕಷನ್ಸ್ ಇದೆ ನಮ್ದು. Support ಮಾಡಿದಾರಾ? ಸಪೋರ್ಟ್ ಮಾಡಿದ್ದಾರೆ, ನಮಗೆ ಎನ್ಕರೇಜ್ಮೆಂಟ್ ಮಾಡಿದ್ದಾರೆ ತುಂಬಾ. ಈಗ ಅವರ ಸಹಾಯದಿಂದ ನಾವು ಇದು ಜನರಿಗೆ ತಲುಪಿಸಬೇಕು. ಓಕೆ, ಅವರು ಇನ್ನ ಸಬ್ಸಿಡೈಸ್ ಮಾಡಬೇಕು ಕಾಸ್ಟ್ ಸ್ವಲ್ಪ. ಈಗ ಸ್ಮಾಲ್ ಅಂಡ್ ಮೀಡಿಯಂ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಈಗಲೇ ಇದೆ 8,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಓಕೆ, ಅನುದಾನವನ್ನ ಕೊಡ್ತೀವಿ ಅಂತ ಸರ್ಕಾರ ಸರ್ಕಾರ ಹೇಳಿ ಇದೆ, ಆಲ್ರೆಡಿ ಇದೆ ಅದು. ಈಗ ದೊಡ್ಡ ಪವರ್ ಪ್ಲಾಂಟ್ ಅಂತಂದ್ರೆ ನಾವು 1 ಮೆಗಾವಾಟ್ 2 ಮೆಗಾವಾಟ್ಸ್ ಪವರ್ ಪ್ಲಾಂಟ್ ಅಲ್ಲಿ ಐ ಥಿಂಕ್ 20 to 30% ಸಬ್ಸಿಡಿ, ಒಂದು 30% ಸಬ್ಸಿಡಿ ಇದೆ. ಓಕೆ, ಸೊ ಅದರಿಂದ ಮಾಡ್ತಾ ಇದ್ದಾರೆ. ಸೊ ಬಟ್ ಇನ್ನ ನಾವು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಈಗ ನೋಡಿ, ನಾವು ಜಸ್ಟ್ ಇದ್ರ ಬಗ್ಗೆ ನಾವು ಅಮೆರಿಕಾದಲ್ಲಿ ಮತ್ತೆ ಯುರೋಪ್ನಲ್ಲಿ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಅವ್ರು ತುಂಬಾ ಇಂಟ್ರೆಸ್ಟ್ ತೋರಿಸ್ಕೊಂತಾ ಇದ್ದಾರೆ. ಅವ್ರ ಪ್ರಾಬ್ಲಮ್ ಎನರ್ಜಿ ಪವರ್ ಅಲ್ಲ, ಅವ್ರ ಪ್ರಾಬ್ಲಮ್ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಆತರ ಎಲ್ಲ ಕಡೆಯಿಂದನೂ ಇಂಟ್ರೆಸ್ಟ್ ಬರ್ತಾ ಇದೆ. ಇನ್ನ ಮುಂದೆ ತಗೊಂಡು ಹೋಗ್ಬೇಕು, ನಾವು ಈ ಇಂಟ್ರೆಸ್ಟ್ ನ ಮುನ್ನಡೆಸಬೇಕು. ಓಕೆ, ಕಾಶಿ ಅವರೇ, ಪ್ರತಿ ಯೋಜನೆಗೂ ಕೂಡ ಒಂದು ಅಡೆತಡೆಗಳಂತಿರುತ್ತೆ. ಈ ಒಂದು ಯೋಜನೆಗೆ ಏನಾದ್ರೂ ಅಡೆತಡೆ ಇದೆಯಾ? ಅಡೆತಡೆ ಅಂದ್ರೆ ಇನ್ನು ಆತರ ಅಡೆತಡೆ ಏನಿಲ್ಲ. ಬೇಸಿಕಲಿ ಏನೋ ಪ್ರತಿಯೊಬ್ರು ಏನೋ ಇದನ್ನ ಪರ್ಸನಲ್ ಇನಿಷಿಯೇಟಿವ್ ಆಗಿ ತಗೊಂಡು ಮುಂದೆ ಬರಬೇಕು. ಏನೋ ಸರ್ಕಾರನು ಮತ್ತೆ ಏನೋ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಸೊ ಏನೋ ಇದು ಇಂಡಸ್ಟ್ರೀಸ್ ಆಗ್ಲಿ ಇಲ್ಲ ಜನರಾಗ್ಲಿ ಅವರೇ ಮುಂದೆ ಬಂದು ಈ ತರ ಇನಿಷಿಯೇಟಿವ್ ಪಡ್ಕೋಬೇಕು. ಹೌದು, ಓಕೆ ಅಂತ ಹೇಳ್ತೀರಾ. ಸೊ ವಿಜಯಕುಮಾರ್ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಏನು ಅಂತಂದ್ರೆ, ಈಗ ನಾವು ಪೊಲ್ಯೂಷನ್ ಅಂತ ಹೇಳಿದ್ರಲ್ಲ, ಈಗ ನಾನು ಹೇಳೋಕ್ ಬರೋದೇನು ಅಂತಂದ್ರೆ, ಈಗ ನಾವು ಜನರಲ್ ಆಗಿ ಹೇಳೋದು ಕ್ಯಾನ್ಸರು, ಹಾರ್ಟ್ ಡಿಸೀಸ್, ಹೃದಯ ರೋಗ, ಏಡ್ಸು, ಇದೆಲ್ಲಾನೇ ಜನರನ್ನ ಸಾಯಿಸೋದು ಅಂತ. ಆಕ್ಚುಲ್ ಆಗಿ ಜನರನ್ನ ಸಾಯಿಸೋದು ಏನು ಅಂತಂದ್ರೆ, ನಾವು ಕುಡಿಯೋ ನೀರು, ನಾವು ತಿನ್ನುವ ಊಟ, ನಾವು ಬ್ರೀದ್ ಮಾಡುವ ಗಾಳಿ, ಇದೇ ಮೇನ್ ಆಗಿ ಜನರನ್ನ ಸಾಯಿಸೋದು. ಯಾಕೆಂತಂದ್ರೆ ಅದ್ರದ್ದು ಕಂಡೀಷನ್ ಆತರ ಆಗ್ಬಿಟ್ಟಿದೆ. ಇನ್ನು ಮುಂದೆ ಆದ್ರೂ ನಾವೇನಾದ್ರೂ ಮಾಡದೇ ಇದ್ರೆ ಅದು ಬಹಳ ತೊಂದರೆ ಆಗುತ್ತೆ ನಮಗೆ. ಇಬ್ರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹಾಗೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ, ಜನರಿಗೆ ಎಲ್ಲದನ್ನ ತಿಳಿಸ್ಕೊಟ್ಟಿದ್ದಾರೆ. ಇಬ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರು, ಇತ್ತೀಚಿನ ದಿನಗಳಲ್ಲಂತೂ ಗ್ಯಾಸು ಹಾಗೇನೆ ಪವರ್ ಅನ್ನೋದು ಬಹಳ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸರ್ಕಾರ ಏನೋ ಅಲ್ಲಿಂದ ತರ್ತೀವಿ ಇಲ್ಲಿಂದ ತರ್ತೀವಿ ಪವರ್ನ ಅಂತ ಹೇಳ್ತಾನೆ. ಆದ್ರೆ ಇಂತಹ ಒಂದು ಯೋಜನೆಗಳನ್ನ ಯಶಸ್ವಿಗೊಳಿಸಿ ಜನಪ್ರಿಯಗೊಳಿಸಿದ್ರೆ ಒಂದು ವೇಸ್ಟ್ ಅನ್ನು ಕೂಡ ನಾವು ತಡೆಗಟ್ಟಬಹುದು. ಅದರ ಜೊತೆಯಲ್ಲಿ ಒಂದು ಗ್ಯಾಸ್ ಅನ್ನ ಹಾಗೇನೆ ಪವರ್ ನ ಕೂಡ ಉತ್ಪತ್ತಿ ಮಾಡಬಹುದು. ಈ ನಿಟ್ಟಿನಲ್ಲಿ ಸರ್ಕಾರ ಇತ್ತ ಗಮನ ಹರಿಸಬೇಕು ಅಂತ ಹೇಳ್ತಾ ಈಗಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೈಜ ಸುದ್ದಿಗಾಗಿ ನೋಡ್ತಾರಿ ಸಮಯ ನ್ಯೂಸ್.